ಯಾವಾಗ ನೋಡಿದ್ರು ಕೋಟಿ ಕೋಟಿ ರೂಪಾಯಿ ಕಾರ್ ತೋರಿಸ್ತೀಯ, ಆದರೆ ನೀನು ಓಡಿಸೋ ಕಾರ್ ಯಾವ್ದಪ್ಪ ಅಂತ ನನಗೆ ತುಂಬ ಜನ ಕೇಳ್ತಿರ್ತೀರಾ. ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ಒಂದೆರಡು ಕಾಮೆಂಟ್ ಈ ಥರ ಬಂದಿರುತ್ತೆ. ಇವತ್ತು ನನ್ನ ಕಾರ್ ಯಾವುದು ಅಂತ ನಿಮಗೆ ತೋರಿಸೋ ಸಮಯ ಬಂದೇ ಬಿಟ್ಟಿದೆ. ವೆಲ್ಕಮ್ ಟು ಡೇರ್ ದ ಡ್ರೀಮ್ಸ್ ಕನ್ನಡ. ನನ್ನನ್ನು ಮುಂಚೆಯಿಂದ ಫಾಲೋ ಮಾಡೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಾನು ಯಾವ ಕಾರ್ ಓಡಿಸ್ತೀನಿ ಅಂತ. ಬಟ್ ಆದ್ರೂ ಕೂಡ ಇದ್ರ ಬಗ್ಗೆ ನಾನು ಒಂದು ಕ್ಲಿಯರ್ ವಿಡಿಯೋ ಮಾಡಿಲ್ಲ. ಸೊ ಇವತ್ತು ಆ ಸಮಯ ಬಂದಿದೆ. ಈ ಕಾರ್ ಬಗ್ಗೆ ಹೇಳೋಕ್ಕಿಂತ ಮೊದಲು ತೋರಿಸಿಬಿಡೋಣ. ಟೆಂಟೆಡ್ ಆಡ್ ಏನ್ ಗುರು ಏನು ಲ್ಯಾಂಬೋರ್ಗಿನಿ ಇಟ್ಕೊಂಡಿದ್ಯಾ ಅಂತ ಅನ್ಕೊಂಡ್ರೆ ನೀನು ಯಾವುದೋ ಈ ಡಬ್ಬ ಕಾರ್ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಡಿ ಗಾಯ್ಸ್. ನನಗಿದೆ ಲ್ಯಾಂಬೋರ್ಗಿನಿ. ಇದು ಆಕ್ಚುಲಿ ನನ್ನ ಫಸ್ಟ್ ಕಾರು. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಾರ್ ತೊಗೊಂಡಿದ್ದು. ನಮ್ಮ ಮನೆಯಲ್ಲೂ ಕೂಡ ಏನು ಕಾರ್ ಇರಲಿಲ್ಲ. ಇದು ನಾನು 2021 ತೊಗೊಂಡಿದ್ದು. ಪುನೀತ್ ರಾಜ್ಕುಮಾರ್ ತಿರ್ಕೊಳ್ಳೋಕ್ಕಿಂತ 2 days ಮುಂಚೆ, ಐ ಥಿಂಕ್ 28 ನವೆಂಬರ್ ಏನೋ ತಿರ್ಕೊಂಡ್ರು 2021. ಬಟ್ ಇದನ್ನ ನಾನು 26 ತೊಗೊಂಡಿದ್ದು. ಎಲ್ಲ ಕಡೆ ಪೋಸ್ಟ್ ಹಾಕ್ಬೇಕು ಅಂದ್ಬಿಟ್ಟು ನಾನು ಒಳ್ಳೊಳ್ಳೆ ಫೋಟೋ ತೊಗೊಂಡಿದ್ದೆ. ಬಟ್ ಅಷ್ಟೊತ್ತಿಗೆ ಪುನೀತ್ ರಾಜ್ಕುಮಾರ್ ತಿರ್ಕೊಂಡಿದ್ದ ವಿಷಯ ಗೊತ್ತಾಯ್ತು. ಅದಾದ್ಮೇಲೆ ಏನು ಮಾಡೋಕ್ಕಾಗಲಿಲ್ಲ ಇದ್ರ ಬಗ್ಗೆ. ಸೊ ಗೈಸ್, ದಿಸ್ ಇಸ್ ವಾಟ್ ಐ ಡ್ರೈವ್. ಇದು ಹೋಂಡಾ ಸಿವಿಕ್. ಏನಕ್ಕೆ ತೊಗೊಂಡೆ ಅಂತ ನಿಮಗೆ ರೀಸನ್ ಕೊಡ್ತೀನಿ ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ನನ್ನ ಬಜೆಟ್ ಇದ್ದಿದೆ ಇದಕ್ಕೆ. ಇದು ಲೋನ್ ತೊಗೊಂಡಿದ್ದು ಅರೌಂಡ್ 20 ಲಕ್ಷ ರೂಪಾಯಿ ಆಯ್ತು ನನಗಿದು. ಅಂದ್ರೆ ನಾನು ದುಬೈ ತೊಗೊಂಡಿದ್ರಿಂದ ಇದಕ್ಕೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಇಲ್ಲ. ದುಬೈಲಿ ಅಥವಾ UAE ನೀವೇನೇ ತಗೊಳ್ಳಿ ಅದಕ್ಕೆ 5% ಟ್ಯಾಕ್ಸ್ ಮಾತ್ರ ಕಟ್ಟಬೇಕು. ಅದ್ರ ಮೇಲೆ ರೋಡ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದು ಟ್ಯಾಕ್ಸ್ ಇರಲ್ಲ. ಫಸ್ಟ್ ಆಫ್ ಆಲ್ ಹೋಂಡಾ ಸಿವಿಕ್ ಅಂದ ತಕ್ಷಣ ನಿಮ್ಗೆ ತಲೆ ಬರೋದು ಟೈಪ್ ಆರ್ ಬರುತ್ತೆ. ಟೈಪ್ ಆರ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾರ್ಸ್. JDM ಕಾರ್ ಅಂದ ತಕ್ಷಣ ನಿಮ್ಗೆ ಹೆಂಗೆ ಸೂಪ್ರಾ ಅಥವಾ ಸುಬಾರು ಅಥವಾ GTR ಬರುತ್ತೋ ಅದಾದ್ಮೇಲೆ ಖಂಡಿತವಾಗ್ಲೂ ಹೋಂಡಾ ಸಿವಿಕ್ ಬಂದೇ ಬರುತ್ತೆ. ಯಾಕಂತಂದ್ರೆ ಹೋಂಡಾ ಸಿವಿಕ್ ಈಸಿಯಾಗಿ ನಾವು ಅದನ್ನು ಅಪ್ಗ್ರೇಡ್ ಮಾಡ್ಬೋದು, ಕಂಪ್ಲೀಟ್ ಕಸ್ಟಮೈಸ್ ಮಾಡ್ಬೋದು, ಎಲ್ಲ ಫೈರಿಂಗ್ಸ್ ಎಲ್ಲ ಹಾಕ್ಬೋದು. ಸೊ ಇದೆಲ್ಲ ಏನಾಗೆಲ್ಲ ಫೈರಿಂಗ್ಸ್ ಎಲ್ಲ ಹಾಕ್ಬೋದು. ಬಟ್ ನಾನೇನು ಹಾಕಿಲ್ಲ ಇದಕ್ಕೆ. ಇದು 5 ವರ್ಷ ಆದಮೇಲೆ ನನಗೆ ಇದನ್ನು ಕಂಪ್ಲೀಟಾಗಿ ಮಾಡಿಫೈ ಮಾಡಬೇಕು ಅಂತ ನನ್ನ ಆಸೆ ಇದೆ. ಆ್ಯಕ್ಚುಲಿ ನಾನು ಈ ಕಾರ್ ತೊಗೊಳೋಕ್ಕಿಂತ ಮುಂಚೆ ನಾನು ಇನ್ನೂ 2 ಕಾರ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೆ. ಒಂದು ನಿಸಾನ್ ಎಕ್ಸ್ಟ್ರಾ ಅಂತ, ಅದು SUV ಆ್ಯಕ್ಚುಲಿ. ಅದಾದಮೇಲೆ ಹುಂಡಾ ಎಲೆಂಟ್ರಾ ಆ್ಯಕ್ಚುಲಿ ಒಳ್ಳೆ ಮಾಡೆಲ್ ಇತ್ತು. ಬಟ್ ಅದೇನಂತಂದರೆ ಎಲೆಂಟ್ರಾ ಅದು ಕೊರಿಯನ್ ಮೇಡು, ಮತ್ತು ಅದು ಜಾಸ್ತಿ ರಿಲೇಬಿಲಿಟಿ ಇಲ್ಲ ಅದಕ್ಕೆ. ಸೊ ಹಾಗಾಗಿ ನಾನು ಹೋಂಡಾನ ಚೂಸ್ ಮಾಡಿದ್ದು. ಬರಕಿಲ್ವಾ ನಮ್ಮ ಮನೆಗೆ, ಬರಕಿಲ್ವ್ರ ಬರಕಿಲ್ವಾ ನಮ್ಮ ಮನೆಗೆ, ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಬಟ್ ಹೋಂಡಾದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಹೋಂಡಾ ಸರ್ವಿಸ್ ಕಾಸ್ಟ್ ತುಂಬ ಎಕ್ಸ್ಪೆನ್ಸಿವ್ ಕಂಪೇರ್ ಟು ನಿಸಾನ್ ಆಗಿರ್ಬೋದು ಅಥವಾ ಟೊಯೋಟಾ ಆಗಿರ್ಬೋದು. ಯಾವುದೇ ಕಾರ್ ತೊಗೊಂಡ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಹೋಂಡಾ ಸರ್ವಿಸ್ ಮಾತ್ರ ತುಂಬ ಎಕ್ಸ್ಪೆನ್ಸಿವ್. ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಇದು 2 ಲೀಟರ್ ಇನ್ಲ್ಯಾಂಡ್ 4 ಸಿಲಿಂಡರ್ CVT ಇಂಜಿನ್. ಆ್ಯಕ್ಚುಲಿ ನನಗೆ ಆನೆಸ್ಟ್ ಹೇಳ್ಬೇಕಂದ್ರೆ CVT ಇಂಜಿನ್ ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ CVT ಇಂಜಿನ್. ಬಟ್ ಅನ್ಫಾರ್ಚುನೇಟ್ಲಿ ನಾನು ಈ ಕಾರ್ ತೊಗೋಬೇಕಾದ್ರೆ ಬೇರೆ ವೇರಿಯಂಟೇ ಇಲ್ಲ. ಸಿವಿಕಲ್ಲೇ ಇದೆ. ಇದು ಆ್ಯಕ್ಚುಲಿ ಹೋಂಡಾ ಸಿವಿಕ್ LX ಮಾಡಲ್. ಇದು CVT ಇಂಜಿನ್ ಬಿಟ್ಟರೆ ಬೇರೆ ಇಂಜಿನ್ ಇಲ್ಲ ಇದರಲ್ಲಿ. ಅಂದರೆ ಈ ಒಂದು ಮಾಡಲಲ್ಲಿ CVT ಅಂತಂದರೆ ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ. ಇದು ಆಟೋಮೆಟಿಕ್ ಆದರೂ ಕೂಡ ನಿಮಗೆ ಬೇರೆ ಆಟೋಮೆಟಿಕ್ ಕಾರ್ ತೊಗೊಂಡ್ರೆ ಅಥವಾ ನಾರ್ಮಲ್ ಟ್ರಾನ್ಸ್ಮಿಷನ್ ಕಾರ್ ತೊಗೊಂಡ್ರೆ ನಿಮಗೆ ಒಂದು ಗೇರಿಂದ ಇನ್ನೊಂದು ಗೇರ್ ಶಿಫ್ಟ್ ಆಗಬೇಕಾದ್ರೆ ನಿಮ್ಗೆ RPM ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಆ ಶಿಫ್ಟಿಂಗ್ ಇರುತ್ತೆ. ಬಟ್ ಇದೊಂಥರ ಕಂಟಿನ್ಯೂಸ್ ವೇರಿಯಬಲ್. ಅಂದರೆ ಇದು ನೀವು 1 ಗೇರಿಂದ 7 ಗೇರ್ ಹೋದ್ರೂ ಕೂಡ ದುಯಿಂದ ಹೋಗ್ತಾ ಇರುತ್ತೆ ಹೊರತು ಯಾವುದೇ ರೀತಿಯಾದ ನಿಮಗೆ ಟ್ರಾನ್ಸ್ಮಿಟ್ ಆಗೋ ಒಂದು ಫೀಲ್ ಕೊಡಲ್ಲ. ಬಟ್ ಇಟ್ಸ್ ಓಕೆ. ಎನಿವೇಸ್, ಹೋಂಡಾ ಇದು ಆ್ಯಕ್ಚುಲಿ 6500 RPM ಅಲ್ಲಿ 158 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 132 Nm ಆಫ್ ಟಾರ್ಕ್ ವಿತ್ 4200 RPM ಅಲ್ಲಿ. ಸೊ ಬೇಸಿಕಲಿ ಇದು ಪೆಟ್ರೋಲ್ ಇಂಜಿನ್. ಅಂದರೆ ದುಬೈಲಿ ನಿಮಗೆ ಡೀಸೆಲ್ ಇಂಜಿನ್ ಸಿಗೋದು ತುಂಬ ಕಷ್ಟಕ್ಕಿಂತ ತುಂಬ ರೇರ್ ಆ್ಯಕ್ಚುಲಿ. ಯಾಕಂದರೆ ಫಸ್ಟ್ ಆಫ್ ಆಲ್ ಡೀಸೆಲ್ ಮತ್ತು ಪೆಟ್ರೋಲ್ ಇಂಜಿನ್ ಏನಕ್ಕೆ ಅಂತಂದರೆ ಒನ್ ಆಫ್ ದ ಮೇನ್ ರೀಸನ್ಸ್ ಅಂತಂದರೆ ಕಾಸ್ಟ್ ಅಲ್ವಾ. ಬಟ್ ಇಲ್ಲಿ ಪೆಟ್ರೋಲ್ ರೇಟ್ ಕಡಿಮೆ ಇರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಎಲ್ಲ ಗಾಡಿ ಎಲ್ಲರೂ ಕಾಣ್ತಿದ್ದಲ್ಲ ಇರೋ ಎಲ್ಲ ಗಾಡಿಗಳು ಕೂಡ ನಿಮಗೆ ಪೆಟ್ರೋಲ್ ಇಂಜಿನೇ ಸಿಗುತ್ತೆ. ಸೊ ಹಿಂದ್ಗಡೆ ಮುಂದೆ ಎರಡು ಕೂಡ ನಿಮಗೆ 16 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. ಆ್ಯಕ್ಚುಲಿ ನನಗೆ ರಿಂಗ್ ತುಂಬ ಇಷ್ಟ ಆಯಿತು. ಈಗ ತಾನೇ ನಾನು ಚೇಂಜ್ ಮಾಡ್ತೀನಿ ಟೈರು, ಬ್ರಿಸ್ಟೋನ್ ಟೈರು. ರಿಮ್ ಅಂತೂ ತುಂಬ ಚೆನ್ನಾಗಿದೆ, ಸಿಂಗಲ್ ಕ್ಯಾಲಿಪರು. ಬಟ್ ಇದು ಖಂಡಿತವಾಗ್ಲೂ ನನಗೆ ಇದನ್ನು ಕಂಪ್ಲೀಟ್ ಮಾಡಿಫೈ ಮಾಡೋಕೆ ಅಂತ ತುಂಬ ಆಸೆ ಇದೆ. ನಾನು ಏನಾದರೂ ಈಗ ಮಾಡಿಫೈ ಮಾಡಿಬಿಟ್ರೆ ಅದ್ರ ವಾರಂಟಿ ಸಿಗೋಲ್ಲ. ಸೊ ಇದು ಆ್ಯಕ್ಚುಲಿ ಈ ಕಾರ್ ನನಗೆ 5 years ವಾರಂಟಿ ಇದೆ. ಹಾಗಾಗಿ ನಾನು ಏನು ಕೂಡ ಚೇಂಜ್ ಮಾಡಿಲ್ಲ. ನಿಮಗೆ ಸನ್ ರೂಫ್ ಕೂಡ ಸಿಗುತ್ತೆ, ನಿಮಗೆ ಕ್ಲಾಸ್ ಸೀಟ್ ಸಿಗುತ್ತೆ. ನಾನಿಲ್ಲಿ ರೆಕ್ಸಿನ್ ಸೀಟ್ ಹಾಕಿದ್ದೆ. ನನಗೆ ಇದನ್ನು ಚೇಂಜ್ ಮಾಡಿಸ್ಬೇಕು. ಇದು ತಂದಾಗಿಂದ ಚೇಂಜ್ ಮಾಡಿಸಿಲ್ಲ. ಹೊಸ ಸಿವಿಕ್ ಆನೆಸ್ಟಾಗಿ ನಂಗೆ ಸ್ವಲ್ಪ ಇಷ್ಟ ಇಲ್ಲ. ಸಿವಿಕಲ್ಲಿ ಮೇನ್ ಅಟ್ರಾಕ್ಷನ್ ಅಂತಂದರೆ ಈ ಒಂದು ಟೈಲ್ ಲ್ಯಾಂಪ್ಸು. ಬಟ್ ಈಗ ಬಂದಿರೋ ಕಾರಲ್ಲಿ ಈ ಥರ ಟೈಲ್ ಲ್ಯಾಂಪೇ ಇಲ್ಲ ಗುರು. ಒಂಥರ ರಿಟೈರ್ಮೆಂಟ್ ಆದಮೇಲೆ ಯೂಸ್ ಮಾಡೋ ಕಾರ್ ಥರ ಅನಿಸುತ್ತೆ. 2020 ಮಾಡಲ್ಕಿಂತ ಹಿಂದೆ ಬಂದಿದ್ದು ಸಿವಿಕ್ ಕೂಡ ಚೆನ್ನಾಗಿತ್ತು. ಬಟ್ ನನ್ನ ಪ್ರಕಾರ ಸಿವಿಕಲ್ಲಿ ಎಷ್ಟೇ ಒಂದು ರೇಂಜ್ ಇದ್ರೂ ಕೂಡ ದಿಸ್ ಈಸ್ ದ ಬೆಸ್ಟ್ ಲುಕಿಂಗ್ ಸಿವಿಕ್. ನಾಟ್ ಬಿಕಾಸ್ ದಟ್ ಐ ಬಾಟ್ ಇಟ್, ಬಟ್ ಆನೆಸ್ಟ್ ಹೇಳ್ಬೇಕಂತಂದರೆ ಯು ಕ್ಯಾನ್ ಆಸ್ಕ್ ಎನಿಬಡಿ. 2018 2019 ಮಾಡಲ್ಗೆಲ್ಲ ನಿಮಗೆ ಸೈಡ್ ಮಿರರ್ ಕ್ಯಾಮ್ರಾ ಸಿಗುತ್ತೆ. ಬಟ್ ಇದಕ್ಕೆ ಅದೇನೂ ಇಲ್ಲ. ಇದರಲ್ಲಿ ನಾನು ಏನೂ ಮಾಡಿಲ್ಲ ಗುರು. ಜಸ್ಟ್ ಕಂಪ್ಲೀಟ್ ಸ್ಟಾಕ್ ಇದು. ಈ ಒಂದು ಸೀಟ್ಗಳು ಬಿಟ್ಟರೆ ಬೇರೆ ಎಲ್ಲ ಕೂಡ ಕಂಪ್ಲೀಟ್ಲಿ ಸ್ಟಾಕು. ಇದ್ದಲ್ಲಿ ನಾನು ಟಾಪ್ ಸ್ಪೀಡ್ ಅಂತಂದರೆ ಸುಮಾರು ಒಂದು 170ವರೆಗೂ ಹೋಗಿದ್ದೀನಿ ಟಾಪ್ ಸ್ಪೀಡಲ್ಲಿ ನಾನು. ಓ ಮೈ ಗಾಡ್, ವಾಶೇ ಮಾಡಲ್ಲ ಗುರು. ಸೊ ದಿಸ್ ಈಸ್ ದ ಇನ್ಲೈನ್ 4 ಸಿಲಿಂಡರ್ ಇಂಜಿನ್ ಗೈಸ್. ವೆರಿ ಸಿಂಪಲ್. ಖಂಡಿತವಾಗ್ಲೂ ನನಗಂತೂ ಇದಕ್ಕೆ ಸೈಡ್ಸ್ ಕಟ್ಟು, ಫ್ರಂಟ್ ಲೀಫು, ಫೆಂಡರು ಮತ್ತು ಸ್ಪಾಯ್ಲರು, ಡಿಫ್ಯೂಸರು ಎಲ್ಲ ಹಾಕ್ಬೇಕಂತ ಆಸೆ ಇದೆ. ಕಸ್ಟಮೈಸ್ ಹೋಂಡಾ ಸಿವಿಕ್ ಅಂತ ಹಾಕಿದ್ರೆ ಎಂತೆಂತ ಹಿಂಗಿರುತ್ತೆ ಕಾರ್ಗಳು ಮಾತ್ರ. ಆ್ಯಂಡ್ ಬೈ ದ ವೇ ಗಾಯ್ಸ್, ಇದು ಆ್ಯಕ್ಚುಲಿ ಫ್ರಂಟ್ ವೀಲ್ ಡ್ರೈವ್. ಇದು ಆ್ಯಕ್ಚುಲಿ ಫ್ರಂಟ್ ವೀಲ್ ಡ್ರೈವ್. ಅವಾಗ ಹೇಳಿದ್ನಲ್ಲ LX ಮಾಡಲಲ್ಲಿ ನಿಮಗೆ ಸಿಗೋದೇ ಒಂದು ವೇರಿಯಂಟ್.
ಆ್ಯಕ್ಚುಲಿ 2021 ಸೆಮಿ ಕಂಡಕ್ಟರ್ದು ತುಂಬ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಕಾರ್ಸ್ದು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಕಡಿಮೆ ಆಯಿತು. ಇವನ್ ಸ್ಟಾಕ್ಗಳೇ ಇರಲಿಲ್ಲ. ನನಗೆ ಕಾರ್ ಬೇಕೇ ಬೇಕಾಗಿತ್ತು. ನಾನು ಅವಾಗ ರೆಂಟಲ್ ಕಾರ್ ತೊಗೊತಿದ್ದೆ. ರೆಂಟಲ್ ಕಾರ್ಗೆ ನಾನು ತಿಂಗಳಿಗೆ 30,000 35,000 ಕೊಡ್ತಿದ್ದೆ. ಹಂಗೆ ಅಂದ್ಕೊಂಡೆ ಅದೇ 35,000 ನಾನು EMI ಕಟ್ಟಿದ್ರೆ ಅಟ್ಲೀಸ್ಟ್ ನನ್ನ ಕಾರ್ಗೆ ನಾನೇ ಒಂದು ಸ್ವಂತ ಕಾರ್ ತೊಗೋಬೋದಲ್ಲ ಅಂದ್ಬಿಟ್ಟು ತೊಗೊಂಡಿದ್ದು. ಸಿಡಾನಲ್ಲಿ ನೀವು ಡ್ರೈವ್ ಮಾಡ್ತಿದ್ರೆ ನಿಮ್ಮೊಂದು ಸ್ಪೋರ್ಟಿ ಫೀಲ್ ಕೊಡುತ್ತೆ. ಐ ಡೋಂಟ್ ಥಿಂಕ್ ಎನಿ SUV ಕ್ಯಾನ್ ಗಿವ್ ದಟ್ ಫೀಲ್. SUV ತುಂಬ ಕಂಫರ್ಟಬಲ್ ಇರುತ್ತೆ ಸಿಡಾನ್ ಕಂಪೇರ್ ಮಾಡಿದ್ರೆ. ಎಸ್ ಅಫ್ಕೋರ್ಸ್ ಐ ಅಗ್ರಿ ದಟ್. ಮೈಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಹೈವೇಲಿ 15 ಬರುತ್ತೆ, ಖಂಡಿತವಾಗಲು 15ರಿಂದ 16 ಬರುತ್ತೆ. ಸಿಟಿಲಿ ನಿಮ್ಗೆ ಒಂದು 10-12 ಬರುತ್ತೆ. ಬಟ್ ಇನ್ನೊಂದು ಗುಡ್ ಥಿಂಗ್ ಅಂತಂದರೆ ದುಬೈಲಿ ಪೆಟ್ರೋಲ್ ರೇಟ್ ಕಡಿಮೆ. ದುಬೈಲಿ ಪೆಟ್ರೋಲ್ ರೇಟ್ ಈಗ 3.15 ದಿರಮ್ಸ್ ಅಂತಂದರೆ ಆಲ್ಮೋಸ್ಟ್ ಒಂದು 65 ರೂಪಾಯಿ. ಸೊ ನೋಡಿದ್ರಲ್ಲ ಗಾಯ್ಸ್, ಇದೇ ನಾನು ಓಡಿಸೋ ಗಾಡಿ. ನನಗೂ ಭಾಳ ಆಸೆ ಇದೆ ಲ್ಯಾಂಬೋಗಿನಿ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕಂತ. ಖಂಡಿತವಾಗ್ಲೂ ನಾನು ಈ ಗಾಡಿ ಅಂತ ಮಾರಕ್ಕೆ ಹೋಗಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಮಕ್ಕಳಿಗೆ, ಹುಡುಗರಿಗೆ ಒಂದು ಕಾರ್ ತೊಗೋಬೇಕಂದ್ರೆ ಎಷ್ಟು ಹೆಮ್ಮೆ, ಎಷ್ಟು ಖುಷಿ ಅಂತ ಎಲ್ಲರಿಗೂ ಗೊತ್ತು. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾನು ಈ ಕಾರ್ನ ಮಾರಕ್ಕೆ ಹೋಗಲ್ಲ. ಬೇರೆ ಕಾರ್ ತೊಗೊಂಡ್ರು ಕೂಡ ಐ ವಿಲ್ ಕೀಪ್ ದಿಸ್ ಕಾರ್. ಫಸ್ಟ್ ಗಾಡಿ ಆಗಿರ್ಬೋದು, ಫಸ್ಟ್ ಬೈಕ್ ಆಗಿರ್ಬೋದು, ಅಥವಾ ಏನೇ ಒಂದು ಆಗಿರ್ಬೋದು, ಮೊದಲನೇದಂತ ಅಂದಾಗ ಅದಕ್ಕೆ ತುಂಬಾನೇ ಅದ್ರ ಮೇಲೆ ತುಂಬ ಒಲವಿರುತ್ತೆ, ಅದ್ರ ಮೇಲೆ ತುಂಬ ಪ್ರೀತಿ ಇರುತ್ತೆ. ಅದನ್ನ ನಾವು ಖಂಡಿತವಾಗ್ಲೂ ಇಟ್ಕೋಬೇಕು. ಹೊಸದು ಬಂತು ಅಂತ ಹಳೆದನ್ನ ಅದೇ ಕಾರಣಕ್ಕೂ ಮರಿಬಾರ್ದು. ಹೋಂಡಾ ಸಿವಿಕ್ LS 2 ಲೀಟರ್ ಇನ್ಲ್ಯಾಂಡ್ 4 ಸಿಲಿಂಡರ್ CVT ಇಂಜಿನ್. ಬೈ ದ ವೇ ಇದು ಆಕ್ಚುಲಿ ಇದು 7 ಸ್ಪೀಡ್ ಆಟೋಮೆಟಿಕ್. ಇಂಡಿಯಾದಲ್ಲಿ ಎಷ್ಟು ಗೊತ್ತಿಲ್ಲ ಇದು ಸಿವಿಕ್, ನಂಗೆ ಗೊತ್ತಿಲ್ಲ. LX ಮಾಡಲ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡಿ. ನನಗೆ ಟೈಪ್ ಆರ್ ತುಂಬ ಇಷ್ಟ ಆಯ್ತು. ಟೈಪ್ ಆರ್ ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಕಾರ್ಸ್, ಒನ್ ಆಫ್ ದ ಬೆಸ್ಟ್ GDMs. ಅದು ಮ್ಯಾನ್ಯುವಲ್ ಸಿಗುತ್ತೆ ನಿಮಗೆ. ಅದರ ಟೈಪ್ ಆರ್ ಬೆಲೆ ದುಬೈಲಿ ಅರೌಂಡ್ 45 ಲಕ್ಷ ರೂಪಾಯಿ. ಫೀಚರ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದೆರಡು ಫೀಚರ್ ನಂಗೆ ಇಷ್ಟ ಆಯಿತು. ಇದರಲ್ಲಿ ಬ್ರೇಕ್ ಹೋಲ್ಡ್ ಇದೆ, ಇದೊಂದು ಬಟನ್ ಇದೆಯಲ್ಲ, ಇದು ಬ್ರೇಕ್ ಹೋಲ್ಡ್ ಬಟನ್ ಅಂತ. ಇವಾಗ ಎಲ್ಲ ಗಾಡಿಯಲ್ಲಿ ಕೂಡ ಕೊಡ್ತಾರೆ ಈ ಬಟನ್. ಅಂದರೆ ನೀವು ಟ್ರಾಫಿಕಲ್ಲಿ ಇದ್ದಾಗ ನೀವೇನಾದರೂ ಜಸ್ಟ್ ಈ ಬಟನ್ ಒತ್ತಿದ್ರೆ ಈವನ್ ಗೇರಲ್ಲಿ ಇದ್ರೂ ಕೂಡ ಗಾಡಿ ಮುಂದೆ ಹೋಗಲ್ಲ. ಅಂದ್ ಇದೆ ಹ್ಯಾಂಡ್ ಬ್ರೇಕು. ಇದು ಹ್ಯಾಂಡ್ ಬ್ರೇಕ್ ಆನ್, ಇದು ಆನ್ ಬ್ರೇಕ್ ಆಫ್. ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋನೂ ಇಲ್ಲ ಅಥವಾ ಆ್ಯಪಲ್ ಕಾರ್ಪ್ಲೇನೂ ಇಲ್ಲ. ನಾನು ಆ ಫೀಚರ್ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನನಗೆ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಕಾರ್ನ ಫೀಲ್ ಕೊಡಬೇಕಷ್ಟೇ ಹೊರತು ಕಾರ್ ಒಳಗೆ ಕೂತಂದ ತಕ್ಷಣ ಯು ಶುಡ್ ಫರ್ಗೆಟ್ ಎವ್ರಿಥಿಂಗ್. ನನಗೇನೇ ತೊಂದರೆ ಇರಲಿ ಗುರು, ಕೈಯಲ್ಲಿ ಆ ಸ್ಟೇರಿಂಗ್ ಇದ್ಬಿಟ್ರೆ ಒಂಥರ ಆನಂದ. ಏನೋ ಅಂತಾರಲ್ಲ, ಎತ್ತೋರು ಯಜ್ಞನ ಮುದ್ದು ಅಂತ, ಆ ಥರ ಆ್ಯಕ್ಚುಲಿ. ಸೊ ನಿಮ್ಮ ಹತ್ರ ಯಾವ ಕಾರೇ ಇರಲಿ ಆಯಿತಾ, ಐ ಶುಡ್ ನಾಟ್ ಫೀಲ್ ಬ್ಯಾಡ್. ನಂದು ಆ ಕಾರ್ ಬೇಕಿತ್ತು, ಈ ಕಾರ್ ಬೇಕಿತ್ತು. ನೋ. ನಮ್ಮ ರೇಂಜಿಗೆ ನಮ್ಮ ಕಾರ್ ಇದೆ ಅಷ್ಟೇ. ಮುಂದೆ ಬೆಳೆದಾಗ ಬೇರೆ ಕಾರ್ನ ತೊಗೊಳ್ಳೋಣ. ಸದ್ಯಕ್ಕೆ ನಮ್ಮ ಹತ್ರ ನಮ್ಮ ಕೇಪಬಿಲಿಟಿ ಏನಿದೆಯಲ್ಲ, ಆ ಒಂದು ಕೇಪಬಿಲಿಟಿಗೆ ಆ ಕಾರ್ ಇದೆಯಾ, ಶಬಾಷ್, ಅದನ್ನೇ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಓಕೆ ಗಾಯ್ಸ್, ಫೈನ್. ಇದೊಂದು ಚಿಕ್ಕ ವಿಡಿಯೋ, ಚೊಕ್ಕ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಒಂದು ವಿಷಯ ಹೇಳ್ಬೇಕು ನಿಮಗೆ. ಇನ್ನು ಮುಂದೆ ಪ್ರತಿ 2 days ಒನ್ಸ್ ಯೂಟ್ಯೂಬಲ್ಲಿ ವಿಡಿಯೋ ಬರುತ್ತೆ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಈ 2 ವರ್ಷ ಆಯಿತು, 100K ಆಗಿದೆ ಈಗ. ಸೊ ಬಟ್ ನಾನು ಅಂದ್ಕೊಳ್ತೀನಿ ಹಿಂಗೆ ನಾನು ಇದ್ದರೆ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಗ್ರೋ. ಸೊ ಪ್ರತಿ 2 days ಒಂದು ಅದೇನೇ ಕಷ್ಟ ಆಗಲಿ ಟ್ರೈ ಮಾಡ್ತೀನಿ. ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನನಗೂ ಕೂಡ ಕೆಲಸ ಇದೆ, ಹೆಂಡತಿ, ಮಕ್ಕಳು ಎಲ್ಲ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಆ ಜೊತೆಗೆ ಬಿಡು ಮಾಡಿಕೊಂಡು ಖಂಡಿತವಾಗ್ಲೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು. ವಿಲ್ ಡೂ ಸಮಥಿಂಗ್ ಸ್ಪೆಷಲ್, ವಿಲ್ ಡೂ ಸಮಥಿಂಗ್ ಟುಗೆದರ್, ಆಯಿತಾ? ನಾವು ಒಟ್ಟಿಗೆ ಬೆಳೆಯೋಣ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಿರಿದಿ ಕೊಂಡು ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.